ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು SLC 2025 ಎಕ್ಸಾಮಿಗೆ ಫಿಸಿಕ್ಸ್ ನಲ್ಲಿ ಬರ್ತಕ್ಕಂತಹ 2 ಮಾರ್ಕ್ಸ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡೋಣಂತ್ರಿ. ಇದ್ರದ ಕನ್ನಡ ಮೀಡಿಯಂದವರೆಗೂ ನಾನೇನ್ ಮಾಡೇನ್ರಿ, ಈ ತರ ವಿಡಿಯೋಸ್ ಇದೇನ್ ಇಂಪಾರ್ಟೆಂಟ್ ವಿಡಿಯೋಸ್ ಇಂದ ಫಿಸಿಕ್ಸ್ ಇಂದ ಭೌತಶಾಸ್ತ್ರದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಅಪ್ಲೋಡ್ ಮಾಡೇನ್ರಿ. ಈಗ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ಕ್ಲಾಸ್ ಮಾಡೇನ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಫಸ್ಟ್ ಕ್ವಶನ್, ಗಿವ್ ರೀಸನ್ ದಟ್ ಟಂಗ್ಸ್ಟನ್ ಈಸ್ ಯೂಸ್ಡ್ ಇನ್ ಫಿಲಾಮೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಲ್ಯಾಂಪ್. ಎಲೆಕ್ಟ್ರಿಕ್ ಲ್ಯಾಂಪ್ ಒಳಗ ಟಂಗ್ಸ್ಟನ್ ಅಂತ ಫಿಲಾಮೆಂಟ್ ಅನ್ನ ಯೂಸ್ ಮಾಡ್ತಾರೆ, ಯಾಕ ಅಂತ ಕೇಳ್ಯಾರ. ಅದಾದ್ಮೇಲೆ ಇನ್ನೊಂದು, ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ the electric devices are not connected in series. ನೋಡ್ರಿ, ಡೊಮೆಸ್ಟಿಕ್ ಸರ್ಕ್ಯೂಟ್ ಒಳಗ ಎಲೆಕ್ಟ್ರಿಕ್ ಡಿವೈಸ್ ಸಿರೀಸ್ ಒಳಗ ಕನೆಕ್ಟ್ ಆಗಿರಂಗಿಲ್ಲ, ಯಾಕ ಅಂತ ಕೇಳಾರ. ಹೌದಾ? ಫಸ್ಟ್ನೇದಕ್ಕೆ ಆನ್ಸರ್ ನೋಡೋಣ್ರಿ. ನೋಡ್ರಿ, ಇದು ಯಾವ ಟೈಪ್ ನ ಆನ್ಸರ್ ಬರಿಬೇಕಂತ ಹೇಳ್ಕೊಡ್ತೀನಿಲ್ಲ, ಅದ ಟೈಪ್ ಎಕ್ಸಾಮ್ನಾಗ ನೀವು ಬರದ್ರಂದ್ರ ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ಕೊಡ್ತಾರೆ. ಯಾಕಂದ್ರ ನಾ ಇದೆಲ್ಲಾನು ನಿಮ್ಗ ಪ್ರೀವಿಯಸ್ ಇಯರ್ ಅನಲೈಸಿಸ್ ಮಾಡಿ ಗೌರ್ಮೆಂಟ್ ನವ್ರು ಯಾವ ತರ ಕೀ ಆನ್ಸರ್ಸ್ ಅನ್ನ ಚೆಕ್ ಮಾಡ್ತಾರ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಇದನ್ನ ಕ್ಲಾಸ್ ಮಾಡೇನ್ರಿ. ನಾ ಏನ್ ಆನ್ಸರ್ಸ್ ಅನ್ನ ತೋರಿಸ್ತೀನಿಲ್ಲ ಅದೇ ಟೈಪ್ ನೀವು ಮಾಡಿದ್ರೆ ಸಾಕ್ರಿ, ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ಕೊಡ್ತಾರೆ. ದ ಫಸ್ಟ್ ಕ್ವಶನ್ ಇಸ್, ದ ಟಂಗ್ಸ್ಟನ್ ಈಸ್ ಯೂಸ್ಡ್ ಇನ್ ಫಿಲಾಮೆಂಟ್ ಆಫ್ electric lamp because the melting point and resistivity of tungsten are very high. ಏನಿರ್ತೈತಂದ್ರ ಟಂಗ್ಸ್ಟನ್ ಒಳಗ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ರೆಸಿಸ್ಟಿವಿಟಿ ಏನಿರ್ತೈತಿ ಹೈ ಇರ್ತೈತ್ರಿ. ಅದಕ್ಕ ಇಟ್ ಡಸ್ ನಾಟ್ ಮೆಲ್ಟ್ ರೆಡಿಲಿ ಅಟ್ ಹೈ ಟೆಂಪರೇಚರ್. ಅದಕ್ಕ ಇದೇನಾಗಂಗಿಲ್ಲ, ಹೈ ಟೆಂಪರೇಚರ್ ಒಳಗ ಬೇಗ ಮೆಲ್ಟ್ ಆಗಂಗಿಲ್ಲ. ದ ಎಲೆಕ್ಟ್ರಿಕ್ ಲ್ಯಾಂಪ್ಸ್ ಗ್ಲೋ at very high temperature. Hence tungsten is mainly used as a heating element of electric bulbs. ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ ಇದು ನಿಮ್ಗ? ನೆಕ್ಸ್ಟ್ ಕ್ವಶನ್, ಅದ್ರೊಳಗ ಇನ್ನೊಂದು ಕ್ವಶನ್ ಕೇಳಿದ್ರಿ 2 ಮಾರ್ಕ್ಸಿಗೆ. ಈಗೇನ್ ನೀವು ಟಂಗ್ಸ್ಟನ್ ಬಗ್ಗೆ ಬರೆದ್ರೆ ಅದಕ್ಕೆ 1 ಮಾರ್ಕ್ಸ್, ಅದಾದ್ಮೇಲೆ ಇದಕ್ಕೆ ನೀವು ರೀಸನ್ ಕೊಟ್ರೆ ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ದ ಎಲೆಕ್ಟ್ರಿಕ್ ಡಿವೈಸಸ್ ಆರ್ ನಾಟ್ ಕನೆಕ್ಟೆಡ್ ಇನ್ ಸಿರೀಸ್. In domestic electric circuit, the different electric component need widely different electric current values to operate properly. When one component fails, the circuit is broken and none of the component works. Therefore, the series arrangement is not used for domestic electric circuit. ಇದು ಅಂಡರ್ಸ್ಟ್ಯಾಂಡ್ ಆಯ್ತಂತ ನಿಮ್ಗೆ ತಿಳ್ಕೊತೀನಿ, ಯಾಕಂದ್ರೆ ಇದು ಬಹಳ ಅಂದ್ರೆ ಬಹಳ ಈಸಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ಲೇಸಿಂಗ್ ಎ ಫ್ಯೂಸ್ ಇನ್ ಎಲೆಕ್ಟ್ರಿಕ್ circuit is essential. Why? Explain. This is a 2 marks question. ನೋಡ್ರಿ, ಇದಕ್ಕೆ ಏನ್ ಆನ್ಸರ್ ಅಂದ್ರ, ಫ್ಯೂಸ್ is a safety device which protect electric circuits and electric appliances by stopping the flow of any unduly high electric current. It is a piece of wire made of a metal or an alloy of appropriate melting point placed in series with the device. If current larger than the specified values flows, the temperature of fuse wire increases. This melts the fuse wire and breaks the circuit. Thus, placing of fuse is must in electric circuits. Understand, students? This is a easy question. Next question, observe the following electric circuit. ಇದನ್ನ ಅಬ್ಸರ್ವ್ ಮಾಡಿ, ಇದೇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕೊಟ್ಟಾರಲ್ಲ ಇದನ್ನ ಅಬ್ಸರ್ವ್ ಮಾಡಿ. ಅದ್ರೊಳಗೆ ಏನ್ ಕ್ವಶನ್ ಕೇಳ್ಯಾನ ನೋಡ್ರಿ. ವೆನ್ ಎ ವೈರ್ ಆಫ್ ರೆಸಿಸ್ಟೆನ್ಸ್ R ohm is connected between X and Y, then the ammeter reading is 3 ampere. If R ohm resistance is replaced by 2 ohm resistance, 2R ohm, in the same circuit, what would be the reading of ammeter? Give scientific reason for your answer.
ಇದ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ. ಫಸ್ಟ್ ಏನ್ ಮಾಡ್ಯಾರ, when a wire of resistance R ohm is connected between x and y ನಡಕ ಆರ್ ರೆಸಿಸ್ಟೆನ್ಸ್ ಆರ್ ಓಮ್ ರೆಸಿಸ್ಟೆನ್ಸ್ ಅನ್ನ ನಾವು ಕನೆಕ್ಟ್ ಮಾಡಿದ್ರ ಆ ಮೀಟರ್ ಒಳಗ ರೀಡಿಂಗ್ ಏನ್ ತೋರ್ಸಾಂತೈತ್ರಿ 3 ಆಂಪಿಯರ್ ಅಂತ ತೋರ್ಸಾಂತೈತಿ. ಈಗ ಏನಿದೆ ಆರ್ ಓಮ್ ರೆಸಿಸ್ಟೆನ್ಸ್ ಐತಲ್ಲ ಅದನ್ನ ನಾವು ಚೇಂಜ್ ಮಾಡಿ 2 ಓಮ್ ರೆಸಿಸ್ಟೆನ್ಸ್ ಅನ್ನ ಅಲ್ಲೇ ಇದ ಸೇಮ್ ಸರ್ಕ್ಯೂಟ್ ಒಳಗ 2 ಓಮ್ ರೆಸಿಸ್ಟರ್ ನ ಹಾಕಿದ್ರ ಅವಾಗ ಅಮೀಟರ್ ರೀಡಿಂಗ್ ಏನ್ ತೋರಿಸ್ತೈತಿ ಅದಕ್ಕ ನೀವು ಸೈಂಟಿಫಿಕ್ ರೀಸನ್ ಅನ್ನು ಕೊಡಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ ಇದು ಕ್ವಶನ್ ನೋಡ್ರಿ. ಇಫ್ ಆರ್ ಇಸ್ ಈಕ್ವಲ್ ಟು ಆರ್ ಓಮ್, ಐ ಇಸ್ ಈಕ್ವಲ್ ಟು ಏನೈತಿ 3A, ಹೌದಾ 3 ಆಂಪಿಯರ್. ವಿ ಇಸ್ ಈಕ್ವಲ್ ಟು ಐ ಆರ್ ಇಸ್ ಅ ಫಾರ್ಮುಲಾ. ವಿ ಇಸ್ ಈಕ್ವಲ್ ಟು ಐ ಇಸ್ ಅ 3A ಇಂಟು ಆರ್, ದಟ್ ಮೀನ್ಸ್ 3R, ಹೌದಾ. ಇಫ್ ರೆಸಿಸ್ಟೆನ್ಸ್ ಇಸ್ ರಿಪ್ಲೇಸ್ಡ್ ಬೈ 2R ohm, that means R is equal to 2R ohm. That means I is equal to find out ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ, V is equal to 3R, ಹೌದಾ. V is equal to IR ಫಾರ್ಮುಲಾ, ಹೌದಾ. I is equal to ಏನಕೈತಿ, I is equal to ಏನಕೈತ್ರಿ, ಇದು V ಇದ್ದಲ್ಲಿ ಇರ್ತೈತಿ, ಇದು ಇಲ್ಲಿ ಗುಣಾಕಾರ ಐತಿ, ಕಡೆ ಬಂದ್ರೆ ಏನಕೈತಿ ಭಾಗಾಕಾರ. ಹಂಗಂದ್ರ I is equal to V divided by R, ಹೌದಾ. V ಅಂದ್ರೆ ಏನೈತಿ ನಿಮ್ಗ 3R, ಹೌದಾ. V is equal to, ಹೌದ್ರಿ ಇಲ್ಲಿ V is equal to 3R ಐತಿಲ್ರಿ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಡಿವೈಡೆಡ್ ಬೈ R is equal to ಏನೈತಿಲೆ 2A, ಹೌದಾ. 2R. ಈ R ಕ್ಯಾನ್ಸಲ್ ಆಯ್ತು, ಇಲ್ಲೇನೋ 3 ಡಿವೈಡೆಡ್ ಬೈ 2 ಉಳಿತು. 3 ಡಿವೈಡೆಡ್ ಬೈ 2 ಮೀನ್ಸ್ 1.5. 2 ones are 2, 2 ones are 2. Here is a 3 minus 2 is a 1. 1 means ಪಾಯಿಂಟ್ ತಗೊಂಡ್ಕೊಳ್ಳೋದು ಏನಾಗೈತಿ 1 ಇದ್ದಿದೆ 10 ಆಗೈತಿ. 2 5 are 10. That means 1.5 ampere. The reading of the ammeter reading is 1.5 ampere. If the resistance is double, the current get halved. Understand ಆಯ್ತಲ್ರಿ ಇದು ಕ್ವಶನ್ ನಿಮ್ಗ. The next question. Observe the given figure and answer the question that. ನೋಡ್ರಿ ಇದು ಫಿಗರ್, ಇದೇನ ಎರಡು ಫಿಗರ್ ಕೊಟ್ಟಾರಲ್ಲ ಆ ಎರಡು ಫಿಗರ್ ನೋಡಿ, ಇಲ್ಲೇನ್ ನಮ್ ಕೆಳಗ್ ಕ್ವಶನ್ ಕೊಟ್ಟಾರಲ್ಲ ಅದಕ್ಕ ಆನ್ಸರ್ ಮಾಡ್ಬೇಕು. ನೋಡಿದ್ರಿ ಫಿಗರ್ ಎರಡು ನೋಡಿದ್ರಿ, ಇದ್ರೊಳಗ ಏನ್ ಕ್ವಶನ್ ಕೇಳ್ಯಾರ ನೋಡ್ರಿ. Which of the above figure shows the correct direction of the magnetic field? ಮ್ಯಾಗ್ನೆಟಿಕ್ ಫೀಲ್ಡ್ ದ ಕರೆಕ್ಟ್ ಡೈರೆಕ್ಷನ್ ಎರಡು ಫಿಗರ್ ಒಳಗೆ ಯಾವ ತೋರಿಸ್ತೈತಿ ಅಂತ ಹೇಳ್ಬೇಕು. ನೇಮ್ ಅಂಡ್ ಸ್ಟೇಟ್ ದ ರೂಲ್ ದಟ್ ಹೆಲ್ಪ್ ಟು ಚೂಸ್ ದ ಕರೆಕ್ಟ್ ಫಿಗರ್. ನೀವೇನ್ ಚೂಸ್ ಮಾಡ್ತಿರಲ್ಲ ಆನ್ಸರ್, ಅದಕ್ಕ ಯಾವ ರೂಲ್ ಕರೆಕ್ಟ್ ಆಗಿ ಅಪ್ಲೈ ಆಕೈತಿ ಅನ್ನೋದನ್ನ ಹೇಳ್ಬೇಕು, ಹೌದಾ. ನೋಡ್ರಿ ಫಿಗರ್ ಬಿ ಶೋಸ್ ದ ಕರೆಕ್ಟ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕಂದ್ರ ದ ರೈಟ್ ಹ್ಯಾಂಡ್ ಥಂಬ್ ರೂಲ್ ಹೆಲ್ಪ್ಸ್ ದ ಚೂಸ್ ದ ಕರೆಕ್ಟ್ ಫಿಗರ್, ಹೌದಾ. ನೋಡ್ರಿ ಈ ಸ್ಟೇಟ್ಮೆಂಟ್ ಹೇಳ್ತೈತಿ, holding a current carrying state conductor in right hand such that the thumb indicates the direction of the current and the fingers wrapping around the conductor indicates the direction of the field lines of the magnetic field. ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ ನಿಮ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಅಬ್ಸರ್ವ್ ದ ಗಿವನ್ ಫಿಗರ್. ಏನ್ ಫಿಗರ್ ಕೊಟ್ಟಾರಲ್ಲ ಅದನ್ನ ನೋಡ್ರಿ. If the key connected to coil 2 is plugged, in which of the other two coils more current is induced? Why ಅಂತ ಕ್ವಶನ್ ಕೇಳಾರ, ಹೌದ್ರಿ. ನೋಡ್ರಿ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಈ ಡಯಾಗ್ರಾಮ್ ಅನ್ನ ಕರೆಕ್ಟ್ ಆಗಿ ನೋಡ್ರಿ. ನೋಡಿ ಇದ್ರೊಳಗೆ ಏನೈತಿ, ಇಫ್ ದ ಕೀ ಕನೆಕ್ಟೆಡ್ ಟು ಕಾಯಿಲ್ 2 is plugged, in which of the other two coils more current is induced and why ಅಂತ ಕ್ವಶನ್ ಕೇಳಾರ, ಹೌದಾ. ಮೋರ್ ಕರೆಂಟ್ ಇಂಡ್ಯೂಸ್ಡ್ ಇನ್ ಕಾಯಿಲ್ 1. ಕಾಯಿಲ್ 1 ಒಳಗೆ ಏನಾಕೈತ್ರಿ, ಈ ಕಾಯಿಲ್ 2 ನ ನಾವು ಪ್ಲಗ್ಡ್ ಮಾಡ್ಬಿಟ್ರ ಕಾಯಿಲ್ 1 ಏನಾಕೈತಿ, ಅದು ಮೋರ್ ಕರೆಂಟ್ ಅನ್ನ ಇಂಡ್ಯೂಸ್ ಮಾಡ್ತೈತಿ. ಯಾಕಂದ್ರ ದ ಕಾಯಿಲ್ 1 ಹ್ಯಾಸ್ ಅ ಮೋರ್ ನಂಬರ್ ಆಫ್ ಟರ್ನ್ಸ್. ಇಲ್ಲಿ ನೋಡ್ರಿ ನಂಬರ್ ಆಫ್ ಟರ್ನ್ಸ್ ಇಲ್ಲಿ ಜಾಸ್ತಿ ಇದಾವ್ ಆಸ್ ಕಂಪೇರ್ ಟು ಕಾಯಿಲ್ 3. ಕಾಯಿಲ್ 3 ಕಂಪೇರ್ ಮಾಡಿದ್ರ ಕಾಯಿಲ್ 1 ಒಳಗೆ ಏನದಾವ್ರಿ, ದ ನಂಬರ್ ಆಫ್ ಟರ್ನ್ಸ್ ಏನದಾವ್ ಜಾಸ್ತಿ ಅದಾವ್. ಅದಕ್ಕ ಏನಕೈತಿ ಇದ್ರೊಳಗ ಕರೆಂಟ್ ಮೋರ್ ಕರೆಂಟ್ ಏನಕೈತಿ ಇಂಡ್ಯೂಸ್ಡ್ ಆಕೈತಿ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಮೋರ್ ಕರೆಂಟ್ ಇಂಡ್ಯೂಸ್ಡ್ ಇನ್ ಕಾಯಿಲ್ 1. ಕಾಯಿಲ್ 1 ಹ್ಯಾಸ್ ಎ ಮೋರ್ ನಂಬರ್ ಆಫ್ ಟರ್ನ್ಸ್ ದೆನ್ ಕಾಯಿಲ್ 3. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ. ಆಸ್ ದ ನಂಬರ್ ಆಫ್ ಟರ್ನ್ಸ್ ಇನ್ಕ್ರೀಸಸ್,
ದ ಕರೆಂಟ್ ಇಂಡ್ಯೂಸ್ಡ್ ಆಲ್ಸೋ ಇನ್ಕ್ರೀಸ್. ಎಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರ್ತಾವಲ್ಲ ಅಲ್ಲಿ ಕರೆಂಟ್ ಏನಾಕೈತಿ ಇಂಡ್ಯೂಸ್ಡ್ ಜಾಸ್ತಿ ಆಕೈತಿ. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಇದು ಕ್ವಶನ್ ನಿಮ್ಗ. ದ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಷ್ಟು ಕನ್ನಡನು ಯೂಸ್ ಮಾಡಿ ಹೇಳಿದ್ರ ಅಂಡರ್ಸ್ಟ್ಯಾಂಡ್ ಜಲ್ದಿ ಆಗ್ತೈತೆ ಅಂತ ಹೇಳಿಕತ್ತೀನ್ರಿ. ನಾ ಹೇಳೋ ಸ್ಟೈಲ್ ನಿಮ್ಗೆ ಇಷ್ಟ ಆಯ್ತೋ ಇಲ್ಲೋ ಅನ್ನೋದನ್ನ ಕಮೆಂಟ್ಸ್ ಮಾಡಿ ಹೇಳ್ರಿ. ಸ್ಟೇಟ್ ಟು ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಸ್ಟೇಟ್ ಟು ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. This is the most important question. The angle of incidence is equal to the angle of the reflection. The angle of incident is equal to the angle of the reflection. ಇದು ಗೊತ್ತೈತಲ್ಲ ನಿಮ್ಗೆ? ಇದು ಇನ್ಸಿಡೆಂಟ್ ರೀ, ಇದು ರಿಫ್ಲೆಕ್ಟೆಡ್ ರೀ. ಹೌದಾ? The angle of incident is equal to the angle of reflection ಇರ್ತೈತಿ. ತಿಳಿತಲ್ಲ ಇದು ನಿಮ್ಗೆ? ನೆಕ್ಸ್ಟ್, the incident ray. This is a normal. The incident ray. This is a reflected ray. This is a normal. The incident ray, the normal to the mirror. This one is a mirror. This is a mirror. The incident ray, the normal to the figure at the point of incident, and the reflected ray all lie in the same plane. All lie in the same plane. Understand ಆಯ್ತ್ರಿ the state laws of reflection. First ಏನ್ರಿ, the angle of incident is equal to the angle of incident is equal to the angle of reflection. ಅದಾದ್ಮೇಲೆ the incident ray, the reflect and the normal to the mirror at the point of incident and reflected ray all lie in the same plane. Understand ಆಯ್ತಲ್ರಿ ಇದು. Next question. What is a spectrum of light? What is the spectrum of light? Name any two phenomena that occur in the atmosphere due to the refraction of light. Nodri, what is the spectrum of light? Spectrum of light ಅಂದ್ರೆ ಏನು? Name any two phenomena that occur in the atmosphere due to the refraction of light. Refraction of light ಲಿಂದ atmosphere ಒಳಗೆ ಯಾವ phenomena ನಡೀತೈತಿ ಅಂತ ಹೇಳ್ಬೇಕು. First, what is the spectrum of light? The band of colored component of the light beam formed by the splitting of light through glass prism is called spectrum of light. Understand ಆಯ್ತ್ರಿ the spectrum of light ಏನಂತ? ಈಗ the phenomena that occur due to refraction. Refraction ದಿಂದ ಏನಕ್ಕಿತ್ತು ಇದು ನೆನ್ಪಿಡ್ಬೇಕ್ರಿ. ಏನು? Twinkling of stars, advanced sunrise and delayed sunset. Next, rainbow formation. The rainbow formation is also formed due to the refraction of light. Understand, student? The next question. What is cataract of eye? What is the near point and far point of human eye with normal vision? What is cataract of eye? Cataract ಅಂದ್ರೆ ಏನ್ರಿ? ಕಣ್ಣಿನ ಪೊರೆ ಅಂದ್ರೆ ಏನು ಅಂತ ಕೇಳಾರ. ಹೌದಾ? The crystalline lens of people at old age becomes milky and cloudy. This condition is called cataract. Cataract ಅಂದ್ರೆ ಏನು? The crystalline lens of people at old age becomes milky and cloudy. This condition is called cataract. Understand ಆಯ್ತಲ್ರಿ? Next ಇದ್ರೊಳಗೆ ಏನ್ ಕೇಳ್ಯಾರಿ? What is the near point and far point of human eye with a normal vision? ಇದ್ರೊಳಗೆ near point ಏನಾಕೈತ್ರಿ? 25 centimeter and the far point is a infinity. Understand ಆಯ್ತ್ರಿ? The next question. A person who has a defect of eye as shown in the below figure purchases a spectacle having the lens of minus 2.0 d power. Is this lens suitable to rectify the eye defect of that person? Analyze. ಇದು ಡಯಾಗ್ರಾಮ್ ಅನ್ನ ಕರೆಕ್ಟ್ ಆಗಿ ನೋಡ್ಕೋರಿ. ನೋಡ್ಕೊಂಡ ಇದ್ರೊಳಗೆ ಏನ್ ಕ್ವಶನ್ ಕೇಳಾರಿ? ಎ ಪರ್ಸನ್ ಹೂ ಹ್ಯಾಸ್ ಡಿಫೆಕ್ಟ್ ಆಫ್ ಐ ಆಸ್ ಶೋನ್ ಇನ್ ದ ಗಿವನ್ figure purchases the spectacle of lens minus 2.0 d power. Is this lens suitable to rectify the eye defect of that person? Analyze ಅಂತ ಕೇಳ. ಹೌದಾ?
ಇದಕ್ಕೆ ಆನ್ಸರ್ ಏನ್ ಬರಿಬೇಕಂದ್ರ ದಿಸ್ ಲೆನ್ಸ್ ಈಸ್ ನಾಟ್ ಸೂಟೇಬಲ್ ಫಾರ್ ಪರ್ಸನ್ಸ್ ಡಿಫೆಕ್ಟ್ ಆಫ್ ಐ. ಯಾಕಂದ್ರ ದ ಲೈಟ್ ರೇಸ್ ಫ್ರಾಮ್ close by object are focused at the point of behind the retina. Therefore, it is farsightedness and it is corrected by using a convex lens of appropriate power in the spectacle. Lens of minus 2.0D power is a concave lens and that does not rectify this defect. Understand ಆಯ್ತಲ್ರಿ ಇದು ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. An electric bulb with a resistance of 50 ohm is connected to 10-volt battery in an electric circuit. Calculate the electric current flowing through the electric bulb and electric power of the bulb. The given is R is equal to 15 ohm, V is equal to 10 volt, I is find out and the P is find out. We know that V is equal to IR. V is equal to IR is the formula. Then I is equal to V. This is the here multiplied. It here becomes it a division. I is equal to V by R. The value of V is given is at 10 and the value of R is given 50. 0 cancelled. 1 divided by 5 is a 0.2 ampere. Understand students? The next question. Here also asked electric power of the point. Electric power of the point is the electric current flowing through the bulb is a 0.2 ampere. Power P is equal to V into I. P is equal to V. The value of V is a 10 into 0.2. 10 into 0.2 is a 2 watt. That means the power of bulb is a 2 watt. Understand student? The next question. Draw the diagram of simple electric motor and label the split rings. ನೋಡ್ರಿ ಈ ತರ ಡೈಗ್ರಾಮ್ ಅನ್ನೆಲ್ಲ ಡ್ರಾ ಮಾಡಿ ಸ್ಪ್ಲಿಟ್ ರಿಂಗ್ ಯಾವ್ದು ಐತಿ ಅನ್ನೋದನ್ನ ತೋರಿಸ್ಬೇಕು. ಇದು ಸ್ಪ್ಲಿಟ್ ರಿಂಗ್. ಇದ ಆನ್ಸರ್. ತಿಳಿತಲ್ರಿ? ಇದು ನಿಮ್ಗ ಈ ತರ ಡೈಗ್ರಾಮ್ಗೆ ಏನ್ ಇರ್ತಾರ 1 ಮಾರ್ಕ್ಸ್ ಕೊಡ್ತಾರ. ನೀವೇನ ಅವ್ರ ಯಾವ ಪಾರ್ಟ್ ಗುರ್ತ್ ಮಾಡಂದಿರ್ತಾರಲ್ಲ ಅದನ್ನ ಗುರ್ತ್ ಮಾಡಿದ್ರ 1 ಮಾರ್ಕ್ಸ್. ಇದು ನೋಡ್ರಿ ನೀವು ಯಾವಾಗ ಫಿಸಿಕ್ಸ್ ಒಳಗ ಡೈಗ್ರಾಮ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ಬೇಕು. ಡೈಗ್ರಾಮ್ ಲಿಂದ ನೀವು ಆರಾಮ್ ಪಾಸಿಂಗ್ ಬರ್ಬೋದು. ಆ ರೀತಿ ಐತ್ರಿ ಫಿಸಿಕ್ಸ್ ಒಳಗ. ನೀವು ಡೈಗ್ರಾಮ್ ಅನ್ನ ಫಿಸಿಕ್ಸ್ ಆಗ್ಲಿ ಕೆಮಿಸ್ಟ್ರಿ ಆಗ್ಲಿ ಎಲ್ಲದರದ್ದು ಡೈಗ್ರಾಮ್ ಅನ್ನ ನೆಕ್ಸ್ಟ್ ಬಯಾಲಜಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲಾನು ಡೈಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಂದ್ರೆ ಸಾಕ್ರಿ ನಿಮ್ಗ ಪಾಸಿಂಗ್ ಆರಾಮ್ ಬರ್ತೈತಿ. ನೀವ್ ಎಷ್ಟು ಡೈಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊತೀರಿ ಅದ್ರ ಪಾರ್ಟ್ಸ್ ಯಾವ್ದಾದ್ರು ಕೇಳ್ಬೋದು ಅವರು. ಒಂದ್ ಡೈಗ್ರಾಮ್ ಒಳಗೆ ಏನೇನ್ ಪಾರ್ಟ್ಸ್ ಬರ್ತಾರಲ್ಲ ಎಲ್ಲಾ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂದ್ರ ನಿಮ್ಗೆ ಎಕ್ಸಾಮ್ ಪರ್ಪಸ್ ಬಹಳ ಈಜಿ ಆಕೈತ್ರಿ. ನೋಡ್ರಿ ಈ ಡೈಗ್ರಾಮ್ ಅನ್ನ ಈ ರೀತಿಯಾರ ಡ್ರಾ ಮಾಡ್ಬೋದು ಅಥವಾ ಇನ್ನೊಂದ್ ರೀತಿ ಈ ರೀತಿಯಾರ ಡ್ರಾ ಮಾಡ್ಬೋದು. ಈ ರೀತಿ ಡೈಗ್ರಾಮ್ ಅನ್ನ ಡ್ರಾ ಮಾಡಿ ಸ್ಪ್ಲಿಟ್ ರಿಂಗ್ ಎಲ್ಲೈತೆ ಅನ್ನೋದನ್ನ ಈ ರೀತಿ ನೀವು ಗುರ್ತು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ಏನ್ ರೀತಿ ಡೈಗ್ರಾಮ್ ಡ್ರಾ ಮಾಡ್ತಿರಲ್ಲ ಅದಕ್ಕ 1 ಮಾರ್ಕ್ಸ್. ಅವ್ರೇನ್ ಪಾರ್ಟ್ ಅನ್ನ ಗುರ್ತು ಮಾಡ ಅಂತ ಕೊಡ್ತಾರ ಮಾಡ್ತಿರಲ್ಲ ಅದಕ್ಕೆ 1 ಮಾರ್ಕ್ಸ್. ಟೋಟಲ್ ಇದೆ 2 ಮಾರ್ಕ್ಸ್ ಕ್ವಶನ್. ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ದ ನೆಕ್ಸ್ಟ್ ಕ್ವಶನ್ ಹಿಯರ್ ಆಸ್ ನೋಡ್ರಿ. ಡ್ರಾ ದ schematic diagram of an electric circuit comprising of electric cell, electric bulb, ammeter and plug key. ಈ ತರ ನೀವು ಅಮೀಟರ್, ಪ್ಲಗ್ ಕೀ ಇವೆಲ್ಲವನ್ನ ಅವ್ರಿಗೆ ಏನ್ ಕೊಟ್ಟಾರಲ್ಲ ಅದನ್ನೆಲ್ಲ ಯೂಸ್ ಮಾಡಿ ಒಂದ್ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ಈ ರೀತಿ ಡ್ರಾ ಮಾಡಿದ್ರೆ ಇದಕ್ಕ 2 ಮಾರ್ಕ್ಸ್ ಇರ್ತೈತ್ರಿ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ನಿಮ್ಗೆ? ನೆಕ್ಸ್ಟ್ ಕ್ವಶನ್. An object is placed at 25 cm in front of a concave mirror of focal length 15 cm. At what distance from the mirror should a screen be placed in order to obtain sharp image? Note. ಇದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಫಾರ್ಮುಲಾ. 1/v plus 1/u is equal to 1/f. 1/v is equal to 1/f plus 1/u becomes here minus 1/u. The value of focal length is minus 15. 1 divided by minus 15 minus here is the value of u is given. Object is placed at 25 cm. That means 1 divided by minus 25. It becomes here is LCM is 15. 25 LCM is 75. 75 is the LCM. ಇಲ್ಲಿ ನೋಡ್ರಿ ಯಾವ ರೀತಿ LCM ಮಾಡ್ಬೇಕಂದ್ರ ಇಲ್ಲಿ 15 ಕೊಟ್ಟಾರ, ನೆಕ್ಸ್ಟ್ ಇನ್ನೊಂದು 25 ಕೊಟ್ಟಾರ. ಹೌದ್ರಿ? ನೆಕ್ಸ್ಟ್ ಇದು ಏನ್ ಮಾಡ್ತೀರಿ 5 3 15 5 5
25. Next 3 and 5. 3 ಮತ್ತು 5 ಒಂದೇ ಟೇಬಲ್ಸ್ ಒಳಗಿಲ್ಲ. ಇವೆಲ್ಲನೂ ಮಲ್ಟಿಪ್ಲೈ ಮಾಡ್ರಿ. 5 5 25, 25 3 25 3 75. Or 5 3 15, 15 3 15 5 75. 75 is the LCM. ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಇವಾಗ 15 ಒಂಜ ಒಳಗ ನೋಡ್ರಿ, 15 ಒಂಜ ಒಳಗ 17 ಎಷ್ಟು ಜಾಂತಿ 5 here like 5. 5 into 1 is equal to 5. Here is the minus, therefore write here minus. Understand ಆಯ್ತ್ರಿ? minus 5. Next 25 3 75, write here into 3. Then it becomes 3 1 3. Here is a minus, here is minus, minus into minus plus 3. Each step understand ಆಯ್ತ್ರಿ? Next minus 5 plus 3 is a minus 2. ಪ್ಲಸ್ ಮೈನಸ್ ಒಂದಾಗ ಕಳಿಬೇಕು, ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿ ಬಂದಿರ್ತಕ್ಕಂಥ ಆನ್ಸರ್ಗೆ ಬಿಗ್ಗೆಸ್ಟ್ ನಂಬರ್ ಹಿಂದೆ ಯಾವ ಸೈನ್ ಇರ್ತೈತಲ್ಲ ಆ ಸೈನ್ ಇಡಬೇಕು. ಹಿಯರ್ ಇಸ್ ದ ಬಿಗ್ಗೆಸ್ಟ್ ನಂಬರ್ ಇಸ್ 5. ಬಿಹೈಂಡ್ 5 is a minus sign, therefore write here minus 2 divided by 75. This is a 1 by v. 1 by v is equal to minus 2 divided by 75. It's a reciprocal v. 1 by v, its reciprocal is a v. Therefore here also minus 2 divided by 75 becomes here minus 75 divided by 2. 2 1s are 2, 2 3s are 6. Here is a 7, 2 3s are 6. Here is a 7, 2 3s are 6. 7 minus 6 is 1. That 1 right here. Then 5 becomes 15. 2 7s are 14. 2 7s are 14. Take a point here. Here is a 5. Here is a 5. Here is a 15. 2 7s are 14. That means left here 1. 1. Take a point here. Point ತಗೊಂಡ್ಕೊಳ್ಳಿ ಏನಕ್ಕೈತಿ 1 ಇದ್ದಿದ್ದು ಇಲ್ಲಿ 0 ಇಲ್ಲಿ ಅಪ್ಲೈ ಮಾಡಿದ್ರೆ 10 ಆಕೈತಿ. 2 5s are 10. That means 37 minus 37.5 is the answer. The screen should be placed at the distance of 37.5 centimeter in front of the concave mirror. Understand student this question? The next question. A concave lens has focal length of 15 centimeter. At what distance should the object from the lens be placed so that it forms an image at 10 centimeter from the lens? Here is a formula. 1 by v minus 1 by u is equal to 1 by f. 1 by u is equal to 1 by v minus 1 divided by f. The value of v is a minus 10. The value of f is a minus 15. 1 by 10, 1 by minus 10 minus 1 divided by minus 15. It becomes the LCM is a 10 and 15. LCM is a 10 and 15. 15. LCM becomes 2 5s are 5. 5 2s are 10. 5 3s are 15. 5 2s are 10. 10 3s are 30 is the LCM. That's right here. Then 10 3s are 30. 10 3s are 30. 3 1s are 3. Here is a minus. Therefore write here minus 3. In the next step 15 2s are 30. 15 2s are 30. Right here 2 1s are 2. Here is a minus. Here is also minus. Minus into minus plus 2. Minus 3 plus 2 is a plus minus ಬಂದಾಗ ಏನ್ ಮಾಡಬೇಕು ಮೈನಸ್ ಮಾಡಿ ಬಿಗ್ಗೆಸ್ಟ್ ನಂಬರ್ ಹಿಂದೆ ಯಾವ ಸೈನ್ ಇರ್ತಲ್ಲ ಅದು ಇಡ್ಬೇಕು. ಸೈನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಇವ್ರು ಮೇಡಮ್ ಬಿಗ್ಗೆಸ್ಟ್ ನಂಬರ್ ಹಿಂದೆ ಸೈನ್ ಇಡ ಅಂತಾರ ಅನ್ಬೇಡ್ರಿ. ಯಾಕಂದ್ರೆ ಒಂದ್ಸಲ ನೀವು ಪ್ಲಸ್ ಇಡಲ್ಲಿ ಮೈನಸ್ ಇಟ್ರಿ ಅಂದ್ರೆ ನಿಮ್ಮ ಆನ್ಸರ್ ರಾಂಗ್ ಆಕೈತ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ minus 3 plus 2 ಐತಿ. ಪ್ಲಸ್ ಮೈನಸ್ ಬಂದಾಗ ಮೈನಸ್ ಮಾಡ್ಬೇಕು. 3 minus 2 is a 1. Here is a 3. Behind 3 is a minus sign. Right here minus 1 by 30. This is a 1 by u. We want only u. Then its reciprocal becomes 1 divided by 30 becomes 30 divided by 1. That means minus 30 is the answer. The object is placed at a distance of 30 centimeter from the concave lens. Understand students? The next question. Object distance and image distance of lens are minus 30 centimeter and minus 10 centimeter respectively. Find the magnification and decide the type of lens used and the nature of image. Here given is a
object distance u is equal to minus 30 centimeter and the image distance v is equal to minus 10 centimeter. Magnification formula m is equal to v by u. The value of v is a minus 10 centimeter and the value of u is equal to minus 30 centimeter. Minus minus sign are cancelled. 0 0 cancelled. Here left here 1 by 3. 1 by 3 means plus 0.33 is the answer. Here as v is negative, the used lens is a concave lens. ನೋಡ್ರಿ ಇದಿಷ್ಟು ನೀವು ಮಾಡಿದ್ರಂದ್ರೆ ಅದಕ್ಕೆ 1 ಮಾರ್ಕ್ಸ್. ಯಾವ ಲೆನ್ಸ್ ಯೂಸ್ ಮಾಡ್ತೀರಿ ಅಂತ ಬರದ್ರಲ್ಲ ಅದಕ್ಕೆ ಏನ್ ಮಾಡ್ತೈತ್ರಿ ಹಾಫ್ ಮಾರ್ಕ್ಸ್. ಆಸ್ ದ ಮ್ಯಾಗ್ನಿಫಿಕೇಶನ್ ಈಸ್ ಅ ಪಾಸಿಟಿವ್ ಅಂಡ್ ಲೆಸ್ ದನ್ 1 having positive sign, that means the image is formed is a erect, virtual and diminished. ನೋಡ್ರಿ ಯಾವಾಗ the magnification ಏನ್ ಬರ್ತೈತಿ ಪಾಸಿಟಿವ್ ಬಂದು ಲೆಸ್ ದೆನ್ 1 ಬಂದ್ರ ಅಲ್ಲಿ ಇಮೇಜ್ ಫಾರ್ಮ್ ಆಗಿದ್ದು ಏನಿರ್ತಾವ ಇರೆಕ್ಟ್, ವರ್ಚುವಲ್ ಅಂಡ್ ಡಿಮಿನಿಷ್ಡ್ ಇರ್ತಾವ. ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ ಇದು. ದ ನೆಕ್ಸ್ಟ್ ಕ್ವಶನ್, observe the given circuit diagram, calculate the total resistance and total current flowing through the circuit. ಈ ತರ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ ಒಳಗ ಬಹಳ ಕೇಳೋಕ್ ಸಾಧ್ಯತೆ ಅವ್ರಿ. ಈ ನಾ ಇವತ್ತಿನ ಕ್ಲಾಸ್ ನಾಗ ಮಾಡಿಸ್ತೀನಲ್ಲ, ಎಲ್ಲಾ ಸಮ್ಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದ್ರ ಎಲ್ಲಾ ಸಮ್ಸ್ ನೀವು ಅಂಡರ್ಸ್ಟ್ಯಾಂಡ್ ಸಮ್ಸ್ ಅಂಡ್ ಕ್ವಶನ್ ಆನ್ಸರ್ಸ್ ಎಲ್ಲಾನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರ ನಿಮ್ ಎಕ್ಸಾಮ್ ನಾಗ ಅವ್ರು ಏನೇ ಟ್ವಿಸ್ಟ್ ಮಾಡಿ ಕೇಳಿದ್ರು ನೀವು ಈಸಿಯಾಗಿ ಮಾಡಿ ಬರ್ಬೋದ್ರಿ. ನೋಡ್ರಿ ಹಿಯರ್ ಗಿವನ್ is R1 is equal to 5 ohm, R1 is equal to 5 ohm and R2 is equal to 4 ohm and R3 is equal to 12 ohm and V is equal to 20 volt. The total resistance of the circuit RT is next. The total current flowing through the circuit I. Next. ಇಲ್ಲಿ ನೋಡ್ರಿ ಈ ತರ ಆರಾಮ್ ಮಾಡ್ರಿ, ಇಲ್ಲ ಈ ತರ ನಿಮ್ಗೆ ಇದು ಈಸಿ ಅನ್ಸಿದ್ರೆ ಈ ತರ ಮಾಡ್ರಿ, ಇಲ್ಲ ಮೇಡಮ್ ನಂಗೆ ಇದು ಈಸಿ ಅನಿಸೋರು ಈ ತರ ಮಾಡ್ರಿ. ನೋಡ್ರಿ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ RT is equal to R1 plus 1 divided by R2 plus 1 divided by R3. ಹೌದಾ? R1 is equal to ನೋಡ್ರಿ ಏನ್ ಮಾಡ್ಬೋದು ಇಲ್ಲಿ R1 is equal to ಇಲ್ಲಿ LCM ತೆಗಿರಿ, LCM ತರ R2 into ಇಲ್ಲಿ ನೋಡ್ರಿ LCM ತೆಗಿದ್ರಿ ಇಲ್ಲಿ ಏನಕ್ಕೈತಿ R2 into R3 divided by ಏನಕ್ಕೈತ್ರಿ ಇಲ್ಲೇ R2 ಐತಂದ್ರೆ ಇಲ್ಲಿ R3 ಗುಣಿಸ್ಬೇಕು, ಇಲ್ಲಿ R3 ಐತಂದ್ರೆ ಇಲ್ಲಿ R2 ಗುಣಿಸ್ಬೇಕು. R1 ಪ್ಲಸ್ ನೋಡ್ರಿ R2 into R3 divided by R2 plus R2. ನೆಕ್ಸ್ಟ್ ಒಳಗ R2 ಅಂದ್ರೆ ಎಷ್ಟೈತ್ರಿ 4 ohm into R3 ಅಂದ್ರ 12 ohm divided by 4 plus 12 ohm. In the next step 12 4s are 48, 12 plus 4 is a 16, 16 1s are 16, 16 3s are 48, 5 plus 3 is a 8 ohm. In the next step total resistance of the circuit RT is equal to R1 plus 1 divided by R2 plus 1 divided by R3. In the next step put the values of R1. R1 is a 5 ohm plus 1 divided by 4 ohm plus 1 divided by 12 ohm. It's become LCM becomes 4 and 12, LCM becomes 12, 4 3s are 12, 4 3s are 12, 12 1s are 12. That means 3 1s are 3 plus 1 1s are 1. 3 plus in is a 4 divided by 12. 4 1s are 4, 3s are. Next 5 plus 1 divided by 3. Here is a 3. Therefore RT is equal to 5 plus 3 is a 8. The total current flowing through the circuit is a I is equal to V by RT. The value of V is a 24 volt and the value of RT is here is a 8 ohm. 8 1s are 8 3s are 24. I is equal to 3 ampere is the answer. The next question. What is the Tyndall effect? What is the Tyndall effect? Name the color that bend at the least and the color bend to the most when the white light is dispersed by the prism. What is the Tyndall effect? The phenomenon of scattering of light by colloidal particles is called Tyndall effect. Name the color that bends at least. At least is the red color bends at the least and the violet color bends at the most. ಇದು ನಿಮ್ಗೆಲ್ಲ ಗೊತ್ತೈತಿ ಏನಕ್ಕೈತ್ರಿ
ರೆಡ್ ಕಲರ್ ಬೆಂಡ್ಸ್ ಲೀಸ್ಟ್ ಆಕೈತಿ ಅಂಡ್ ದ ವೈಲೆಟ್ ಕಲರ್ ಬೆಂಡ್ಸ್ ಮೋಸ್ಟ್. ನೆಕ್ಸ್ಟ್, what is meant by the power of accommodation of eye? What are the far point and the near point of human eye with a normal vision? ನೋಡ್ರಿ, ಇದು ಕ್ವಶನ್ ಏನಾಗೈತೆ ರಿಪೀಟ್ ಆಗೈತೆ ಹೌದಾ? what is meant by power of accommodation of eye means the ability of eye lens to adjust its focal length is called the power of accommodation. The far point is infinity, near point is 25 centimeter. The next question. Draw the diagram of simple electric motor. Label the parts. ಒಂದೇದೇನು ಕೊಟ್ಟ, ಈ ಸಲ ಏನ್ ಕೊಟ್ಟಾರೆ ಬ್ರಷಸ್, ಇನ್ನೊಂದು ಬ್ಯಾಟ್ರಿ ಕೊಟ್ಟಾರ ಹೌದಾ? ಈ ತರ ಡೈಗ್ರಾಮ್ ಅನ್ನ ತೆಗಿಬೇಕ್ರಿ. ಡೈಗ್ರಾಮ್ ಅನ್ನ ಕರೆಕ್ಟ್ ಆಗಿ ತೆಗೆದ್ರೆ ಡೈಗ್ರಾಮಿಗ ಏನ್ ಕೊಡ್ತಾರಿ ನಿಮ್ಗ 1 ಮಾರ್ಕ್ಸ್ ಕೊಡ್ತಾರ. ಇದಾದ್ಮೇಲೆ ಬ್ಯಾಟ್ರಿಯನ್ನ ನೀವು ಗುರ್ತು ಮಾಡ್ಬೇಕು. ಅದಾದ್ಮೇಲೆ ಬ್ರಷಸ್ ಅನ್ನ ಎಕ್ಸ್ ಮತ್ತ ವೈ ಏನದಾವಲ್ಲ ನಮ್ಗೆ ಇವು ಬ್ರಷಸ್ ಅನ್ನ, ಇವೆರಡು ಬ್ರಷಸ್ ಅನ್ನ ನೀವು ಪಾಯಿಂಟ್ ಮಾಡಿದ್ರೆ ಇದಕ್ ಹಾಫ್ ಟೋಟಲ್ ಇದು 2 ಮಾರ್ಕ್ಸಿನ ಕ್ವಶನ್. ಇದಕ್ಕೆ ಹಾಫ್ ಮಾರ್ಕ್ಸ್ ಕೊಡ್ತಾರೆ, ಬ್ಯಾಟ್ರಿಗ ಬ್ರಷಸ್ ಹಾಫ್ ಮಾರ್ಕ್ಸ್, ಟೋಟಲ್ ಇದೆ ಡೈಗ್ರಾಮ್ ಈಗ 1 ಮಾರ್ಕ್ಸ್, ಟೋಟಲ್ ಇದೆ 2 ಮಾರ್ಕ್ಸಿನ ಕ್ವಶನ್. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಇವೆಲ್ಲ ಡೈಗ್ರಾಮ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ರಿ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇವೆಲ್ಲಾನು. ಡ್ರಾ ದ ರೇ ಡೈಗ್ರಾಮ್ ಟು ಶೋ ದ ಫಾರ್ಮೇಶನ್ ಆಫ್ ಇಮೇಜ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ದ 2f1. ದ ಆಬ್ಜೆಕ್ಟ್ ಈಸ್ ಅಟ್ 2f1 ಒಳಗಿದ್ದಾಗ 2f1 ಇಸ್ ದ ಪ್ರಿನ್ಸಿಪಲ್ ಫೋಕಸ್. f1 ಒಳಗಿದ್ದಾಗ ಏನ್ ಆಕೈತಿ ರೇಸ್ ಈ ತರ ಡೈಗ್ರಾಮ್ ಅನ್ನ ತೆಗಿಬೇಕ್ರಿ. ತಿಳಿತಲ್ಲ ಇದು ನಿಮ್ಗೆ. ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಹೈಪರ್ಮೆಟ್ರೋಪಿಯಾ ಅಂಡ್ ಆರ್ ಫಾರ್ sightedness? ನೇಮ್ ದ ಟೈಪ್ ಆಫ್ ಲೆನ್ಸ್ ಯೂಸ್ಡ್ ಟು ಕರೆಕ್ಟ್ ಇಟ್. ಎ ಪರ್ಸನ್ ವಿತ್ hypermetropia can be distant object clearly but cannot see nearby object distinctly. Understand ಆಯ್ತಲ್ರಿ ಇದು? A convex lens of appropriate power is used to correct it. ಏನ್ ಮಾಡ್ಬೇಕಲ್ಲಿ? ಕಾನ್ವೆಕ್ಸ್ ಲೆನ್ಸ್ ನ ಯೂಸ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? The next question, the resistivity of a magnesium wire of length 1 meter is 1.84 into 10 to the power minus 6 ohm at the 20 degrees Celsius. If the diameter of the wire is 3 into 10 to the power minus 4 meter, what will be the resistance of the wire at the temperature? Given is a resistivity rho is equal to 1.84 into 10 to the power minus 6 ohm. Length L is equal to 1 meter and the diameter D is equal to 3 into 10 to the power minus 4 meter. The area of cross section A is equal to pi d square divided by 4. The value of pi is 22 divided by 7 into the value of D. D square means ಇದನ್ನ ಎರಡು ಸಲ ಬರೆದ್ಬಿಡ್ರಿ. 3 into 10 to the power minus 4 into 3 into 10 to the power minus 4 divided by 4. Next, 2 ones are 2, 2 ones are 2. Here is a 2 twos are 4. Next, in the denominator 7 twos are 14, right? 7 twos are 14. 11 threes are 33, 33 threes are 99. Here is a minus 4, here is a minus 4, minus 4 minus 4 is a minus 8. The area of cross section is 99 divided by 14 into 10 to the power minus 8 meter square. Next, resistance is R is equal to rho into L divided by A. The value of rho is 1.8 into 10. The value of rho is 1.84 into 10 to the power minus 6. 1.84 into 10 to the power minus 6 and the value of L is 14. The value of L is given. The value of L is 1 meter. Right? 1 meter divided by 99 into 10 to the power minus 8. This is simplification. We get 25.76 into 10 to the power 2 divided by 99. In the next step, this we divide, we get the answer is 26.02 ohm is the right answer. The next question. Observe the given circuit. Each circuit diagram anna observe ಮಾಡಿ calculate the total resistance in the circuit and the total current flowing in the circuit.
ಪ್ಯಾರಲಲ್ ಕನೆಕ್ಷನ್ ಒಳಗೆ ಏನಾಕೈತ್ರಿ 1 ಡಿವೈಡೆಡ್ ಬೈ RP ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ R1 plus 1 divided by R2 plus 1 divided by R3. This is equal to 1 by RP is equal to 1 by 2 plus 1 by 4 plus 1 by 4. This becomes the value of RP is a 1 ohm. It is a 1 by 4, 1 by 4 is a 1 by 2. 1 by 2 plus 1 is a 1 by 2 plus 1 by 2 is a 1. ಅರ್ಧ ಅರ್ಧ ಕೂಡಿಸಿದ್ರೆ ಎಷ್ಟಾಕೈತ್ರಿ 1. ಇದನ್ನ ಡೈರೆಕ್ಟ್ ಆಗಿ ಬರಿಬಹುದ್ರಿ, ಯಾಕಂದ್ರೆ ಲೆಕ್ಕ ಮಾಡ್ಕೊಂತ ಕುಂತ್ರ ಲೇಟ್ ಆಕೈತಿ. ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ತೈತಿ. ಇದು ಹಾಫ್ ಹೌದಾ. ಇದು 1 by 4 ಅಂದ್ರ ಅರ್ಧದ ಅರ್ಧ, ಅರ್ಧದ್ರ ಅರ್ಧ ಕೂಡಿಸಿದ್ರೆ ಇವೆರಡು ಅರ್ಧದ ಅರ್ಧ, ಇನ್ನು ಅರ್ಧದ ಅರ್ಧ, ಇವೆರಡು ಕೂಡಿಸಿದ್ರೆ ಏನಾಕೈತ್ರಿ ಹಾಫ್ ಪ್ಲಸ್ ಅರ್ಧಕಿನ ಅರ್ಧ ಮತ್ತ ಅರ್ಧಕಿನ ಅರ್ಧ ಎರಡು ಕೂಡಿಸಿದ್ರೆ ಅರ್ಧ ಆಕೈತಿಲ್ರಿ. ದಟ್ ಮೀನ್ಸ್ ಹಾಫ್. ದಿಟ್ ಈಸ್ ಹಾಫ್. ಹಾಫ್ ಪ್ಲಸ್ ಹಾಫ್ ಇಸ್ ಅ 1. ಎರಡೂನು ಅರ್ಧ ಅರ್ಧ ಕೂಡಿಸಿದ್ರೆ ಎಷ್ಟಾಕೈತಿ 1. RP, the value of RP is a 1 ohm. Total resistance in the circuit. Total resistance in the circuit R is equal to RP plus R4. The value of RP is 1 and the value of R4 is a 5. 5 plus 1 is a 6 4. The current I is equal to V divided by R. The value of V is 6 divided by the value of R is also 6. 6 1 ja 6 1 ja, that is equal to 1 ampere. Understand aitri idu? The next question. Draw the diagram of a simple electric generator. Label the parts. ಏನ್ ಮಾಡ್ಬೇಕು, ಬ್ರಷಸ್ ಮತ್ತೆ ಈ ಸಲ ಏನ್ ಕೇಳಾರ, ರಿಂಗ್ಸ್ ಕೇಳಾರ. ಹೌದಾ. ನೋಡ್ರಿ ಈ ಡೈಗ್ರಾಮ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಎಷ್ಟು ಸಲ ರಿಪೀಟ್ ಆಗ್ತಾವ ಇಲ್ಲ ಅಂತ. ಇದು ನಾರ್ತ್, ಇದು ಸೌತ್. ಹೌದಾ. ಈಗ ನಮ್ಗೆ ಏನ್ ಗೊತ್ತು ಮಾಡಂದಾರ, ಬ್ರಷಸ್ ಏನದಾವ್ರಿ ಇಲ್ಲೇ B1 B2 B1 B2 ಏನಿವು ಎರಡು ಬ್ರಷಸ್. ಹೌದಾ. ನೆಕ್ಸ್ಟ್ R1 R2 ಏನಿವು ಎರಡು ರಿಂಗ್ಸ್. ಇವೆರಡೇನ್ ಡೈಗ್ರಾಮ್ ತೆಗಿತಾರಲ್ಲ ಇದಕ್ಕ 1 ಮಾರ್ಕ್ಸ್. ಇವೇನ್ ಪಾರ್ಟ್ ಗುರ್ತ್ ಮಾಡ್ತಾರಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್, ಇದಕ್ಕೆ ಹಾಫ್ ಮಾರ್ಕ್ಸ್. ಟೋಟಲ್ ಇದು 1 ಮಾರ್ಕ್ಸ್. 2 ಮಾರ್ಕ್ಸ್ ಇನ್ ಕ್ವಶನ್. ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ. ದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಕ್ಸ್ಪ್ಲೇನ್ ಹೌ ಓವರ್ಲೋಡ್ ಅಕ್ಯೂರ್ ಇನ್ ದ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. Overloading can occur when the live wire and the neutral wire come into direct contact. It can also occur due to accidental hike in the supply voltage. Sometimes overloading is caused by connecting too many appliances at a single socket. This is also most important question and the easy question. ನೋಡ್ರಿ ನಾ ಇದೇನ್ ತರ ಆನ್ಸರ್ ಬರ್ಸಿಲ್ಲ, ಇದೇ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಔಟ್ ಆಫ್ ಔಟ್ ಏನ್ ಕೊಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ದ ನೆಕ್ಸ್ಟ್ ಕ್ವಶನ್. ಡ್ರಾ ದ ಡೈಗ್ರಾಮ್ ಶೋವಿಂಗ್ hypermetrophic eye. This also diagram most important. Understand student. The next question. In a domestic wiring, electric appliances are not connected in series. Why? This is also the most important question. ನೋಡ್ರಿ ಎಷ್ಟು ಸಲ ರಿಪೀಟ್ ಆಗ್ತಾವ ಅನ್ನೋದನ್ನ ನೀವ ನೋಡ್ರಿ. In series arrangement, if one appliance fails to work, then the circuit is broken and remaining appliances do not work. The appliances in series draw same current in the circuit and hence do not operate properly. Understand ಆಯ್ತಲ್ರಿ. ಇವತ್ತಿನ ಕ್ಲಾಸ್ ಒಳಗ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ಗ ಫುಲ್ ಅಂದ್ರೆ ಫುಲ್ 2 ಮಾರ್ಕ್ಸಿಗೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ಬಹುದು ಅನ್ನೋದನ್ನ ಡೀಟೇಲ್ ಆಗಿ ಮಾಡ್ಸೀನ್ರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ 1 ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ ನಿಮ್ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ರಿ. ಇದ್ರದ್ದು ನಿಮ್ಗ PDF ಬೇಕಂದ್ರ ನೀವು ನಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನೇ ಹಾಕಿರ್ತೇನ್ರಿ. ಅದನ್ನ ನೀವು ಜಾಯಿನ್ ಆದ್ರಂದ್ರ ನಿಮ್ಗೆ ಅದ್ರೊಳಗೆ ನಿಮ್ಗೆ ಏನಾಕೈತಿ ಇದ್ರದ PDF ನು ಅವೈಲೇಬಲ್ ಅದರಿ. ಥ್ಯಾಂಕ್ ಯು.